ಇಂದು ನಾವು ಕೊಂಡ ಹಾಕಿನ್ಸ್ ಕಂಪನಿಯ ನಾನ್ ಸ್ಟಿಕ್ ದೋಸೆ ತವಾ ಅಥವಾ ದೋಸೆ ಕಾವಲಿ ಬಗ್ಗೆ ಸವಿಸ್ತಾರವಾಗಿ ವಿಮರ್ಶೆ ಮಾಡಿ ಹೇಳ್ತೇನೆ. ದೋಸೆ ಚೆನ್ನಾಗಿ ಸಾಫ್ಟ್ ಆಗಿ ಕ್ರಿಸ್ಪಿಯಾಗಿ ಬರಬೇಕೆಂದರೆ ದೋಸೆ ತವಾ ತುಂಬ ಇಂಪಾರ್ಟೆಂಟು. ನಾನ್ ಸ್ಟಿಕ್ ದೋಸೆ ತವಾ ಇದ್ದರೆ ದೋಸೆ ಸೀದ್ ಹೋಗೋದಿಲ್ಲ. ದೋಸೆ ತವಾ ಒಮ್ಮೆ ಕಾಯಿಸಿದರೆ ತುಂಬ ಹೊತ್ತು ಬಿಸಿ ಇರಬೇಕಂದ್ರೆ ತವಾ ದಪ್ಪ ಇರಬೇಕು. ಇವೆಲ್ಲ ಗುಣಗಳು ಈ ಹಾಕಿನ್ಸ್ ಕಂಪನಿಯ ನಾನ್ ಸ್ಟಿಕ್ ದೋಸೆ ತವಾದಲ್ಲಿ ಇದೆಯೋ ಇಲ್ವೋ ಅಂತ ತಿಳಿಯಲು ಈ ವಿಡಿಯೋ ಪೂರ್ತಿಯಾಗಿ ನೋಡಿ. ಇಷ್ಟವಾದರೆ ಲೈಕ್ ಮಾಡಿ. ಆದರೆ ಅದಕ್ಕೂ ಮೊದಲು ನಮಸ್ಕಾರ, ಪಾಕಶಾಸ್ತ್ರ ಚಾನಲ್ಗೆ ಸ್ವಾಗತ. ನಾನು ಸುರೇಖಾ ತಳವಾರ್. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ. ಬೆಲ್ಲೈಕನ್ ಪ್ರೆಸ್ ಮಾಡೋದ್ರಿಂದ ನಮ್ಮ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಬನ್ನಿ ಈ ದೋಸೆ ತವನ ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ. ಯಾವ ಥರ ಇದೆ ಅಂತ ನೋಡೋಣ. ಈಗ ಇದಕ್ಕೆ ನಾವು 1410 ರುಪೀಸ್ ಕೊಟ್ವಿ. ಸ್ವಲ್ಪ ದುಬಾರಿ ಅನಿಸಿದ್ರು ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಹಾಕಿನ್ಸ್ ಕಂಪ್ನಿ ಎಲ್ಲ ಪ್ರಾಡಕ್ಟ್ ಕೂಡ ಚೆನ್ನಾಗೇ ಇರ್ತವೆ. ಹಾಕಿನ್ಸ್ ಕಂಪ್ನಿಯ ಫ್ಯೂಚರ ನಾನ್ ಸ್ಟಿಕ್ ದೋಸೆ ತವಾ. ಇದರ ಅಗಲ 30 ಸೆಂಟಿಮೀಟರ್ ಇದೆ. ಇದರ ದಪ್ಪ 4.88 mm ಇದೆ, ಅಂದರೆ ಹತ್ತತ್ರ ಅರ್ಧ ಸೆಂಟಿಮೀಟರ್ ಇದೆ. ಇದು 2 ವರ್ಷ ವ್ಯಾರಂಟಿ ಇದೆ ಇದಕ್ಕೆ. ಇದರ ತೂಕ 1.18 kg ಇದೆ, ಅಂದರೆ ಹತ್ತತ್ರ 1.25 kg ಇದೆ. ನೋಡಿ, ಈಗ ನಾನೀಗ ಹಾಕ್ತಾ ಇದ್ದೀನಿ. ಇದ್ರ ಜೊತೆಗೆ ಒಂದು ನೈಲಾನ್ದು ಸ್ಕ್ರಬ್ಬರ್ ಕೊಟ್ಟಿದ್ದಾರೆ. ನಾವು ದೋಸೆ ತವನ ಇದರಿಂದನೇ ಕ್ಲೀನ್ ಮಾಡ್ಕೋಬೇಕು. ಇದ್ರ ಜೊತೆಗೆ ವುಡನ್ ಸ್ಪ್ಯಾಚುಲಾ ಕೊಟ್ಟಿದ್ದಾರೆ, ಅಂದರೆ ಕಟ್ಟಿಗೆಯ ಕಡಚಿಗೆ ಕೊಟ್ಟಿದ್ದಾರೆ. ನಾವು ಇದನ್ನೇ ಯೂಸ್ ಮಾಡ್ಕೋಬೇಕು. ಇಲ್ಲಾಂದರೆ ಮೆಟಲ್ದು ಅದು ಯೂಸ್ ಮಾಡಿದ್ರೆ ಏನಾಗುತ್ತೆ ಅಂದರೆ ಬೇಗ ಹಾಳಾಗುತ್ತೆ. ಮೆಟಲ್ಲು ಸ್ಟೀಲು ಯೂಸ್ ಮಾಡೋದ್ರಿಂದ ಬೇಗ ನಾನ್ ಸ್ಟಿಕ್ ಹೋಗ್ಬಿಡುತ್ತೆ. ಇದ್ರ ಜೊತೆಗೆ ಯೂಸರ್ ಮ್ಯಾನ್ಯಲ್ ಕೊಟ್ಟಿದ್ದಾರೆ. ಇದು ನೋಡಿ ನಾವು ಯಾವ ಥರ ಮಾಡ್ಕೋಬಹುದು. ಮೇನ್ ನೋಡಿ, ಪಾತ್ರೆಗಳಲ್ಲಿ ಹ್ಯಾಂಡಲ್ಸ್ ತುಂಬಾ ಮುಖ್ಯ. ಇದರ ಹ್ಯಾಂಡಲ್ಸ್ ತುಂಬ ದಪ್ಪ ಇದೆ, ಗಟ್ಟಿಯಾಗಿದೆ. ಗಟ್ಟಿಯಾದ ರಿವಿಟ್ ಮಾಡಿರೋದ್ರಿಂದ ಬಾಳಿಕೆ ಚೆನ್ನಾಗಿ ಬರುತ್ತೆ. ಇದರ ಬೇಸ್ ಅಂದರೆ ಇದರ ಕೆಳಗಡೆ ಅನೋಡೈಸ್ಡ್ ನಿಂದ ಮಾಡಿರ್ತಾರೆ. ಇದ್ರ ಮೇಲೆ ಬಂದು ಅಲ್ಯೂಮಿನಿಯಮಿಂದ ಮಾಡಿ ನಾನ್ ಸ್ಟಿಕ್ ಕೋಟ್ ಮಾಡಿರ್ತಾರೆ. ಇದರ ದಪ್ಪ 4.88 mm, ಅಂದರೆ ಹತ್ತತ್ರ ಅರ್ಧ ಸೆಂಟಿಮೀಟರ್ ಅಷ್ಟು ದಪ್ಪ ಇದೆ. ತುಂಬ ದಪ್ಪ ಇರೋದ್ರಿಂದ ಒಂದು ಸಲ ಬಿಸಿ ಮಾಡಿದ್ರೆ ತುಂಬ ಹೊತ್ತು ಬಿಸಿ ಇರುತ್ತೆ. ಇದಕ್ಕೆ ಇಂಡಕ್ಷನ್ ಬೇಸ್ ಇಲ್ಲ, ಹಾಗಾಗಿ ನಾವು ಒಲೆ ಮೇಲೇ ಮಾಡ್ಕೋಬೇಕು. ಇಂಡಕ್ಷನ್ ಮೇಲೆ ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ನೋಡಿ, ಈಗ ನಾನು ದೋಸೆ ಮತ್ತು ಚಪಾತಿ ಮಾಡಿ ತೋರಿಸ್ತಾ ಇದ್ದೀನಿ. ಇದನ್ನು ನಾವು ಖರೀದಿ ಮಾಡಬೇಕಾದ್ರೆ ಸಾಕಷ್ಟು ಸಾಧಕ ಬಾಧಕಗಳನ್ನು ಪರಿಶೀಲಿಸಿ ಇದನ್ನು ನಾವು ಖರೀದಿ ಮಾಡಿದ್ದೇವೆ. ಇದಕ್ಕೆ ಅಮೆಝಾನ್ನಲ್ಲಿ 11,000 ಜನರು ಇದಕ್ಕೆ 4.5 ಸ್ಟಾರ್ ಕೊಟ್ಟಿದ್ರು, ಅದು 5 ಪೈಕಿ. ನೋಡಿ, ನಾನೀಗ ದೋಸೆ ಹಾಕ್ತಾ ಇದ್ದೀನಿ. ಇದಕ್ಕೆ ಅಂಚು ಇಲ್ಲದೆ ಇರೋದಕ್ಕೆ ಇದು ತೊಳ್ಕೊಳ್ಳೋದಕ್ಕೆಲ್ಲ ತುಂಬ ಈಸಿಯಾಗಿ ಬರುತ್ತೆ. ಸೈಡಲ್ಲೆಲ್ಲ ಒಂಥರ ಸ್ಟಿಕ್ ಎಲ್ಲ ಇರ್ತಿತ್ತು, ಅದೆಲ್ಲ ಇರೋದಿಲ್ಲ ಇದಕ್ಕೆ, ಹಾಗೆಲ್ಲ ಹತ್ತೋದಿಲ್ಲ. ಹಾಗಾಗಿ ತೊಳ್ಕೊಳ್ಳೋದಕ್ಕೆಲ್ಲ ತುಂಬ ಈಸಿಯಾಗಿ ಬರುತ್ತೆ. ಇದ್ರ ಮೇಲೆ ನಾವು ಯಾವುದೇ ಕಾರಣಕ್ಕೂ ಫುಡ್ನ ನಾವು ಸ್ಟೋರ್ ಮಾಡಿ ಇಡಬಾರ್ದು. ಈಗ ನೋಡಿ, ನಾನೀಗ ಚಪಾತಿ ಮಾಡಿ ತೋರಿಸ್ತಾ ಇದ್ದೀನಿ. ಮತ್ತು ಇದು ತುಂಬ ಹೊತ್ತು ಬಿಸಿ ಹಾಗೆ ಇಟ್ಬಿಡಬಾರ್ದು. ಯಾಕಂದರೆ ನಾವು ಬಿಸಿಗಿಟ್ಟು ಬೇರೆ ಕೆಲಸ ಮಾಡುವಾಗ ಇದು ಹೀಟಾಗಿ ನಾನ್ ಸ್ಟಿಕ್ ಹೋಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಸ್ವಲ್ಪ ಬಿಸಿ ಮಾಡಿದ ತಕ್ಷಣ ನಾವು ಏನು ಅಡುಗೆ ಮಾಡ್ಕೋಬೇಕೋ ಮಾಡಿಕೊಂಡು ತೆಗೆದು ಬಿಡಬೇಕು. ಇದು ಎಸಿಡ್ ಅಥವಾ ಆಮ್ಲೀಯ ವಸ್ತುಗಳಿಂದ ದೂರ ಇಡಬೇಕು. ನೋಡಿ, ಈ ತವಾದ ಮೇಲೆಲ್ಲ ಮಾಡಿ ಇದ್ರ ಬಗ್ಗೆ ಎಲ್ಲ ಹೇಳಿದ್ದೀನಿ. ತುಂಬ ಚೆನ್ನಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ. ಧನ್ಯವಾದಗಳು.